ಖ್ಯಾತ ನಿರ್ಮಾಪಕರಾದಂಥ ಎನ್ ಸುರೇಶ್ ಅವರೇ, ಯಾಗು ಅವರೇ, ಚಿತ್ರದ ನಿರ್ದೇಶಕರಾದಂಥ ಶಂಕರ್ನಾಗ್ ಅವರೇ, ಕೃಷ್ಣ ಅವರೇ ನಿರ್ಮಾಪಕರು, ಮತ್ತೆಲ್ಲ ಮಾಧ್ಯಮದ ಮಿತ್ರರೇ, ಈಗಾಗಲೇ ಸಿನಿಮಾ ಬಗ್ಗೆ ನಮ್ಮ ನಿರ್ದೇಶಕರು ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ವೇದಿಕೆ ನೋಡಿದಾಗ ನನಗೆ ಹಳೆಯ ನೆನಪುಗಳು ಜಾಸ್ತಿ ಬರುತ್ತೆ. ಏಕೆಂದರೆ ರಮೇಶ್ ಭಟ್ಟಿರವರಿದ್ರೆ ಸುಮಾರು 40 ವರ್ಷಗಳ ಹಿಂದಕ್ಕೆ ನಾವು ಹೊರಟೋಗ್ತೀವಿ. ಹಾಗೆ ಆವಾಗ ಚಿತ್ರರಂಗ ಹೇಗಿತ್ತು, ಇವತ್ತು ಎಷ್ಟು ಬದಲಾವಣೆ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನಾವು ಆ ಟೀಸರ್ನ ನೋಡಿದಾಗ ಅರ್ಥ ಆಗುತ್ತೆ. ಬಹುಶಃ ನಮ್ಮಿಂದ ದೂರ ಆದಂಥವ್ರೆಲ್ಲರೂ ಕೂಡ ಈ ಪರದೆ ಮೇಲೆ ಅವರು ನಿಜವಾಗ್ಲೂ ಬದುಕಿದ್ದಾರೆ ಅನ್ನೋ ಒಂದು ಮನಸ್ಥಿತಿ ನಮಗೆ ಉಂಟಾಗ್ತದೆ. ಟೆಕ್ನಾಲಜಿ ಅಷ್ಟು ಮಟ್ಟಿಗೆ ಬೆಳೆದಿದೆ. ಅವರೇ ಹೇಳಿದ್ದಾರೆ 45% ನಾನು ಗ್ರಾಫಿಕ್ ಮಾಡಿದ್ದೀನಿ ಅಂತ ಹೇಳಿ. ಈ ಗ್ರಾಫಿಕ್ ಮಾಡೋದು ಒಂದು ಕಲೆ. ಅದು ಬಹುಶಃ ನಾನು ಈ ಒಂದು ಗ್ರಾಫಿಕ್ ಇದನ್ನು ಟೀಸರ್ನ ನೋಡಿದಾಗ ಭಾಳ ಅದಕ್ಕೆ ಯಾರು ಅದನ್ನು ಮಾಡಿದಾರೋ, ನಿಮ್ಮ ಹೆಸರು ಸುಶ್ರುತ್ ಭಟ್ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆಂತ ಹೇಳಿದ್ರೆ ನಾವೇನೋ ಒಂದು ಭ್ರಮೆಗೆ ಹೊರಟೋಗ್ತೀವಿ ಅದನ್ನು ನೋಡ್ತಾ ಇದ್ವಿ. ಹಾಗಾಗಿ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಚಿತ್ರ ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿ ಬರಲಿ. ಯಾಕೆಂತ ಹೇಳಿದ್ರೆ ನಾನು ನಿರ್ದೇಶಕರು ಮಾತನಾಡುವಾಗ ನಾನು ಗಮನಿಸಿದೆ, ಸ್ವಲ್ಪ ಈ ಚಿತ್ರದ ಬಗ್ಗೆ ಮಾಹಿತಿ ಕೊಡುವಾಗ ನೀವು ಚಿತ್ರರಂಗದಲ್ಲಿ ಗಟ್ಟಿಯಾಗಿ ಉಳಿಯುವಂಥ ಒಂದು ಅವಕಾಶ ನಿಮಗಿದೆ ಅನ್ನೋದು ನನ್ನ ಭಾವನೆ. ನೀವು ಮಾತಿನಲ್ಲೇ ನನಗೆ ಅರ್ಥ ಆಗುತ್ತೆ. ಮತ್ತು ನಿರ್ಮಾಪಕರು ಭಾಳ ಆಸೆ ಇಟ್ಕೊಂಡು ಇವತ್ತು ಈ ಚಿತ್ರಗಳನ್ನು ಮಾಡಿದರು. ನಾನು ಈ ಒಂದು ದೃಶ್ಯವನ್ನು ನೋಡಿದೆ. ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು ಕೊನೆಯಲ್ಲಿ ಈ ಒಂದು ಬಿಲ್ಲು ಬಾಣ ಇಟ್ಕೊಂಡು ಅವರು ನಿಂತಿರುವಂಥ ಸ್ಟೈಲನ್ನು ನೋಡಿದಾಗ ನನಗೆಲ್ಲೋ ಒಂದು ಕಡೆ ಬಬ್ರು ವಾಹನ ನೆನಪು ಬರುತ್ತೆ. ಬಬ್ರು ವಾಹನದಲ್ಲಿ ಅಪ್ಪ ಮಗನ ಪಾತ್ರದಲ್ಲಿ ಅದನ್ನು ಮಾಡಿದಾರಲ್ಲ, ಅದನ್ನು ನೋಡಿದಾಗ ಇದು ನೆನಪು ಬಂತು. ಏನೇ ಆಗಲಿ, ನೀವು ಈ ಚಿತ್ರ ಮಾಡಿದ್ದೀರ ಭಾಳಷ್ಟು ಜನ. ಈಗಾಗಲೇ ಮೊನ್ನೆ 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮುಗಿದಿದೆ. ಬಹಳಷ್ಟು ಜನ ಅದರಿಂದ ಅನೇಕ ನಿರೀಕ್ಷೆಗಳನ್ನು ಇಟ್ಕೊಂಡಂಥ ಯುವ ನಿರ್ದೇಶಕರಿಗೆ ಅನ್ಯಾಯ ಆಗಿದೆ, ತೊಂದರೆ ಆಗಿದೆ, ನಿರ್ಮಾಪಕರಿಗೆ ತೊಂದರೆ ಆಗಿದೆ, ಎಲ್ಲವೂ ಗೊತ್ತು. ಇದೆಲ್ಲವನ್ನು ದಾಟಿ ಇವತ್ತು ನಾವು ಬರಬೇಕಾಗಿದೆ. ನಿಮ್ಮ ಪ್ರಯತ್ನ ಯಶಸ್ವಿ ಆಗಲಿ. ನಾವು ಹಿರಿಯರಾಗಿ ನಿಮಗೆ ಆಶೀರ್ವಾದ ಮಾಡ್ಬೋದು, ಅಥವಾ ಒಂದು ಏನೋ ನಿಮಗೆ ಈ ಚಿತ್ರರಂಗದಲ್ಲಿ ಉಳಿಬೇಕಾದ್ರೆ ಕೆಲವು ವಿಚಾರಗಳನ್ನ ನಿಮ್ಗೆ ಹೇಳ್ಬೋದು. ಅದರಲ್ಲಿ ನೀವು ಹೆಚ್ಚು ನಾನು ಕೇಳ್ಕೊಳ್ಳೋದಿಷ್ಟೇ, ತಮಿಳುನಾಡು ಮತ್ತು ಬೇರೆ ಬೇರೆ ರಾಜ್ಯಗಳನ್ನು, ಕೇರಳ, ಇವನ್ನೆಲ್ಲ ನೋಡಿದಾಗ ನಮಗೆ ಯಾಕೆ ನಮ್ಮಲ್ಲಿ ಇಂಥ ನಿರ್ದೇಶಕರು ಕೊರತೆ ಇದೆಯಾ ಅನ್ನೋ ಒಂದು ಇದು ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ನೀವು ಕತೆಗೆ ಹೆಚ್ಚು ಒತ್ತನ್ನು ಕೊಟ್ಟು, ಹೆಚ್ಚು ಒತ್ತು, ಅದಕ್ಕೆ ಹಣ ಎಷ್ಟು ಖರ್ಚಾಗೋದು ಅದಾದಮೇಲೆ, ಬಟ್ ಮೊದಲನೇದಾಗಿ ನೀವು ಹೆಜ್ಜೆ ಇಡುವಾಗಲೇ ಕತೆಗೆ ಹೆಚ್ಚು ಒತ್ತನ್ನು ಕೊಟ್ಟು, ಒಂದಲ್ಲ ಎರಡಲ್ಲ ಮೂರು, ಈಗ ಕೂತ್ಕೊಂಡ ತಕ್ಷಣ ಒಂದು ಟೈಟ್ಲ್ ಸಿಗಿದ ತಕ್ಷಣ ನಾಳೆ ರಿಜಿಸ್ಟರ್ ಮಾಡ್ತೀರಾ, ನಾಡಿದ್ದು ಕತೆ ಬರ್ಸೋಕ್ಕೆ ಶುರು ಮಾಡ್ತೀರಾ, ನೆಕ್ಸ್ಟ್ ಮಂತು ಇದು ಏನೋ ಶೂಟಿಂಗ್ ಪ್ರಾರಂಭ ಮಾಡ್ತೀರಾ. ಅದು ಬೇಡ. ಒಂದು 6 ತಿಂಗಳು ಅದಕ್ಕೆ ಶ್ರಮ ಪಡಿ, ಆವಾಗ ಒಳ್ಳೆ ಚಿತ್ರ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ನೋಡ್ತೀರಾ, ಸುಮಾರು 250-300 ಚಿತ್ರಗಳು ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಾಯಿದೆ. ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಬೆಳಿಗ್ಗೆ ಒಂದು ದಿನ ನಾನು ನೋಡಿದೆ ಪತ್ರಿಕೆಯಲ್ಲಿ 12 ಚಿತ್ರಗಳು ಬಿಡುಗಡೆ ಆಯಿತು. 12 ಚಿತ್ರಗಳು ಬಿಡುಗಡೆ ಆದರೆ ಸಾಯಂಕಾಲ 8 ಚಿತ್ರಗಳು ಮಾತ್ರ ಸ್ಕ್ರೀನಲ್ಲಿದೆ. ಇನ್ನು 4 ಚಿತ್ರ ಇಲ್ಲ. ಇನ್ನು 2-3 ದಿವಸದಲ್ಲಿ ಅದು ಇಲ್ಲ. ಹಿಂಗಾದರೆ ಯಾವ ಪುರುಷಾರ್ಥಕ್ಕೆ ಈ ಸಿನಿಮಾ ಮಾಡಬೇಕು? ಸಂಪಾದನೆ ಮಾಡೋದು ಬಹಳ ಕಷ್ಟ, ಕಳೆಯೋದು ಭಾಳ ಸುಲಭ. ಈ ರೇಸ್ ಆಡ್ತಾರಲ್ಲ, ಅವರು ಸಾಯಂಕಾಲದೊಳಗೆ ರಿಸಲ್ಟ್ ನೋಡ್ಬಿಡ್ತಾರೆ. ನಾವು ಹಂಗಲ್ಲ, ಒಂದು 6 ತಿಂಗಳು ಕಾಯಬೇಕು. ನಾವು ಒಂದು ರೀತಿ ರೇಸ್ ಆಡೋರೆ. ಆ ಪರಿಸ್ಥಿತಿಯಲ್ಲಿ ಸಿನಿಮಾ ರಂಗ ಇದೆ. ಹಾಗಾಗಿ ನೀವು ಹಾಕಿ ದುಡ್ಡನ್ನು ಹಿಂಪಡೆಯೋದಕ್ಕೆ ಕನಿಷ್ಠ ಲಾಭ ಬೇಡ. ಮುಂದಿನ ಪ್ರಯತ್ನಕ್ಕೆ ಇದು ನಾಂದಿ ಆಗಬೇಕು. ಅದಕ್ಕೆ ನೀವು ದಯವಿಟ್ಟು ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದಕ್ಕೆ ಪೂರಕವಾಗಿ ಜನ ಮೆಚ್ಚುವಂಥ ಸಿನಿಮಾ ಮಾಡಿ ಯಶಸ್ವಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ.
ಭಾಳಷ್ಟು ಜನ ನಾನು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನೋಡ್ತಾ ಇದ್ದೀನಿ. ಭಾಳಷ್ಟು ಜನ ಬರ್ತಾರೆ ಹೊಸಬ್ರು. ಅವ್ರು ಬಂದಾಗ ಅವ್ರ ನೋವು, ಅವ್ರ ಸಂಕಟ ಎಲ್ಲನೂ ನಾವು ಅಲ್ಲಿ ಕೇಳ್ತಾ ಇರ್ತೀವಿ. ಭಾಳ ನೋವಾಗುತ್ತೆ. ಚಿತ್ರೋತ್ಸವದಲ್ಲಿ ನಮಗೇನೋ ಅವಕಾಶ ಸಿಗುತ್ತೆ ಅನ್ಕೋಬೇಡಿ, ಅಲ್ಲೂ ಲಾಬಿ ನಡೀತಾ ಇದೆ, ಸಬ್ಸಿಡಿ ಲಾಬಿ ನಡೀತಾ ಇದೆ, ಲಾಬಿ ನಡೀತಾ ಇದೆ. ಅದಕ್ಕೆ ಕೇವಲ ಅಲ್ಲಿರುವಂಥ ನಾನು ಹೇಳಲ್ಲ, ನಾನು ಕೂಡ ಕೆಲಸ ಮಾಡಿದ್ದೀನಿ, ಹಾಗಂತ ನಾನು ಅನ್ಕೊಂಡ್ಬಿಡ್ಬೋದೇನೋ ಅನ್ನಿಸುತ್ತೆ, ಭಯ ಆಗುತ್ತೆ. ಹಾಗಾಗಿ ಎಲ್ಲ ಕಡೆ ಲಾಬಿ ನಡೀತಾ ಇರೋದ್ರಿಂದ ಇವತ್ತು ನಿಮಗೆ ಕೆಲವು ಕಡೆ ವಂಚನೆ ಆಗುತ್ತೆ. ಒಳ್ಳೆ ಚಿತ್ರಗಳಿಗೆ ಒಂದು ಏನು ಆ ಒಂದು ಸಪೋರ್ಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಅಥವಾ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಏನೇ ಆಗಲಿ ಚಿತ್ರ ಮಾಡೋಕ್ಕೆ ಬಂದಿದ್ದೀರ. ಅಪ್ಪು, ಧ್ರುವ 369 ಅಂತ ಹೆಸರಿಟ್ಕೊಂಡಿದ್ದಾರೆ. ಅಪ್ಪು ಮತ್ತು ರಾಜ್ಕುಮಾರ್ ಅವ್ರನ್ನ ಪರದೆ ಮೇಲೆ ತೋರಿಸ್ತಾ ಇದ್ರ, ಒಳ್ಳೆಯದಾಗಲಿ. ಯಾಕೆಂತ ಹೇಳಿದ್ರೆ 24 ವರ್ಷದ ನಂತರ ಬಿಡುಗಡೆ ಆದಂಥ ಚಿತ್ರ ಇವತ್ತು ಇಡೀ ಕರ್ನಾಟಕದಲ್ಲಿ ದೊಡ್ಡ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮಗೂ ಅಂಥ ಒಂದು ಅವಕಾಶ ಬರಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ನಾವ್ಯಾರೂ ಕೂಡ ನೀವು ನಿರಾಶೆ ಆಗಬಾರ್ದು, ನಿಮಗೆ ತೊಂದರೆ ಆಗಬಾರ್ದು ಅಂತ ನಾವ್ಯಾರೂ ಬಯಸೋದಿಲ್ಲ. ನೀವು ಎಲ್ಲಿ ಬರಬೇಕು ಆ ಪ್ರಯತ್ನ ನಿಮ್ಮದು ಆಗಬೇಕು. ಪ್ರಯತ್ನ ಮಾಡಿ, ಫಲ ಭಗವಂತನ ಬಿಡಿ. ನಿಮ್ಮ ಪ್ರಯತ್ನಗಳೇ ಭಾಳ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡಿಕೊಂಡು ಈ ಒಂದು ಚಿತ್ರ ಯಶಸ್ವಿ ಆಗಲಿ ಅಂತ ಒಂದು ಶುಭವನ್ನು ಹಾರೈಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಕಲಾವಿದರು ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವಾಣಿಜ್ಯ ಮಂಡಳಿಯಿಂದ ಏನಾದರೂ ಅದಕ್ಕೊಂದು ರೂಪರೇಷೆ ಮಾಡೋಕ್ಕಾಗಲ್ಲ. ವಾರದ 3 ಸಿನಿಮಾ 4 ಸಿನಿಮಾ ಬರೋತರ, ಯಾಕಂದರೆ 15-16 ಸಿನಿಮಾ ನಾವು ನೋಡ್ತಿರ್ತೀವಿ, ಭಾಳ ಹಿಂಸೆ ಆಗುತ್ತೆ ಸರ್. ಈಗ ಅದಕ್ಕೆ ಬರ್ತೀನಿ. ಹಿಂದೆ ಒಂದು ಸ್ಕ್ರೀನಿಂಗ್ ಕಮಿಟಿ ಅಂತ ಮಾಡಿದ್ದೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತಾರಲ್ಲ, ಯಾರ್ದು ಚಿತ್ರ ಫಸ್ಟ್ ಸೆನ್ಸರ್ ಆಗುತ್ತೋ ಅವರು ಸ್ಕ್ರೀನ್, ಅದು ಭಾಳ ಸೊಗಸಾಗಿ ನಡೀತಾ ಇತ್ತು. ಅದಕ್ಕೆ ಚೇರ್ಮನ್ ನಾನೇ ಆಗಿದ್ದೆ. ಆ ಕಮಿಟಿಗೆ ಚೇರ್ಮನ್ ನಾನೇ ಆಗಿದ್ದೆ. ಪ್ರತಿ ವಾರ ಯಾವುದು ಬಂದಿದೆ ಸೀನಿಯರಿಟಿ ನೋಡಿಕೊಂಡು 2 ಪಿಕ್ಚರ್ ಮಾತ್ರ ಬಿಡುಗಡೆಗೆ ಅವಕಾಶ ಕೊಡ್ತಾ ಇದ್ದು. ಹಬ್ಬ ಹರಿದಿನಗಳು ಬಂದರೆ ಇನ್ನೊಂದು ಚಿತ್ರ ಕೊಡ್ತಾ ಇತ್ತು. ಇದನ್ನು ನಮ್ಮವರೇ ಇದನ್ನು ಹೊಡೆದ್ರು. ಇವತ್ತಿನ ದಿವಸ ನೀವು ಆ ಕಮಿಟಿ, ಆ ಸ್ಕ್ರೀನಿಂಗ್ ಕಮಿಟಿ ನಮ್ಮ ಕೈಲಿ ಕಂಟ್ರೋಲಲ್ಲಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆವಾಗ ಬರ್ತಿದ್ದು 100-120 ಚಿತ್ರಗಳು ಬರ್ತಾಯಿತ್ತು, ಎಲ್ಲ ದೊಡ್ಡ ಕಲಾವಿದರು. ಆದರೆ ಈಗಿಲ್ಲ, ಆ ಪರಿಸ್ಥಿತಿ ಇಲ್ಲ. 300 ದಾಟದ ಮೇಲೆ ನಾವು ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ಅವ್ನು ಹೇಳ್ತಾನೆ, ಅರೆ ನಾನು ಚಿತ್ರ ಮಾಡಿದ್ದೀನಿ ಸರ್, ನಾನು ಬಿಡುಗಡೆ ಮಾಡ್ತೀನಿ, ನನಗೆ ಯಾಕೆ ನೀವು ಸ್ಕ್ರೀನಿಂಗ್ ಕಮಿಟಿ ತರ್ತೀರಾ? ನನಗೆ ಇಂಥದ್ದೇ ಡೇಟು, ಈ ಡೇಟಲ್ಲಿ ಮಾಡಿದ್ರೆ ನನಗೆ ಅದ್ದೂರಿಯಾಗಿ ಹೋಗುತ್ತೆ, ನನಗೆ ಅವಾರ್ಡ್ ಬರುತ್ತೆ, ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಯಾರೋ ಒಬ್ಬ ಶಾಸ್ತ್ರದವನು ಹೇಳ್ಬಿಟ್ಟಿರ್ತಾನೆ, ಆ ಮಾತು ಕೇಳ್ಕೊಂಡು ಇವರು ಬೀಳ್ತಾರೆ. ಹಾಗಾಗಿ ಈಗ ಸ್ಕ್ರೀನಿಂಗ್ ಕಮಿಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅದು ಆಗೋದು ಇಲ್ಲ, ನಮ್ಮ ಕೈಯಲ್ಲೂ ಇಲ್ಲ. ಆ ನಿಯಂತ್ರಣ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಂಬರ್ ಆಫ್ ಪಿಕ್ಚರ್ ಕಮ್ಮಿ ಬರುವಾಗ ಮಾಡ್ಬೋದಾಗಿತ್ತು. ಈಗ 300 ದಾಟ್ತಾ ಇದೆ, ನೀವೇ ನೋಡ್ತಾ ಇದ್ದೀರಲ್ಲ. 400 ದಾಟ್ತೀನಿ. ನನಗೆ ಎಷ್ಟು ಹೊಟ್ಟೆ ಉರಿತದೆ ಅಂತ ಹೇಳಿದ್ರೆ ಬಟ್ಟೆ ಸರ್, ಬೆಳಿಗ್ಗೆ ಬಿಡುಗಡೆ ಆದರೆ ಸಾಯಂಕಾಲ ಚಿತ್ರಮಂದಿರದಲ್ಲಿ ಚಿತ್ರ ಇರೋದು ಅಲ್ಲ. ಅವನು ಚಿತ್ರಮಂದಿರದಲ್ಲಿ ಏನು ಮಾಡೋಕ್ಕಾಗುತ್ತೆ? 10-12 ಜನ, 3 ಜನ 4 ಜನಕ್ಕೆ ಅವನು ಶೋ ಕೊಡೋಕ್ಕಾಗುತ್ತೆ. ಅದನ್ನು ನಾವು ಯೋಚನೆ ಮಾಡೋಕ್ಕಲ್ವ. ಇವತ್ತಿನ ದಿವಸ 3 ಲಕ್ಷ 4 ಲಕ್ಷ ಬಾಡಿಗೆ ಇದೆ. ಇದೆಲ್ಲನೂ ನಾವು ನೋಡಿಕೊಂಡೆ ಇವತ್ತು ನಾವು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನ ಇಟ್ಕೊಂಡು ಇವತ್ತು ಮಲ್ಟಿಪ್ಲೆಕ್ಸಲ್ಲಿ 200 ರೂಪಾಯಿಗಳಿಗೆ ಮೇಲೆ ಟಿಕೆಟ್ ದರ ಇರಬಾರ್ದು ಅಂತ ಹೇಳ್ಬಿಟ್ಟು ಈಗ ನಾವು ತೀರ್ಮಾನ ಹೇಳಿ ಮುಖ್ಯಮಂತ್ರಿನ ಒಪ್ಪಿಸ್ಕೊಂಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಯಾವುದೋ ಚಿತ್ರ, ಪುಷ್ಪ ಅನ್ನೋ ಒಂದು ಚಿತ್ರ ಬಿಡುಗಡೆ ಆಯಿತು. ಬಿಡುಗಡೆ ಆದ ಸಂದರ್ಭದಲ್ಲಿ 1.5 ಲಕ್ಷ, 1,500, 2,000 ಗೋಲ್ಡ್ ಕ್ಲಾಸ್ಗೆ. ಇವಾಗ ಅದೇನಿಲ್ಲ, ಎಲ್ಲ ಸಮಾನವಾಗಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತಮಿಳ್ನಾಡಲ್ಲಿ 150 ರೂಪಾಯಿಗೆ ರಜನಿಕಾಂತ್ ಪಿಕ್ಚರ್ ತೋರಿಸ್ತಾರೆ ಮಲ್ಟಿಪ್ಲೆಕ್ಸಲ್ಲಿ. ಅದೇ ಇಲ್ಲಿ ರಜನಿಕಾಂತ್ ಪಿಕ್ಚರು 1,000, 1,500. ನಮ್ಮ ರೆವಿನ್ಯೂ ಎಲ್ಲಿಗೋಗುತ್ತೆ? ಅದು 300-400 ಚಿತ್ರಮಂದಿರಗಳು ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕನ್ನಡ ಚಿತ್ರದ ಪರಿಸ್ಥಿತಿ ಏನು? ಅಲ್ಲಿಗೆ ಹೋಗೋಕ್ಕೆ ಆಗಲ್ಲ ನಾವು. ಹಾಗಂತ ಈಗ ನಮ್ಮ ಮುಖ್ಯಮಂತ್ರಿಗಳು ಅನೇಕ ಸವಲತ್ತುಗಳನ್ನು ಈ ಬಾರಿ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಪಡಿಸ್ಕೊಂಡು ನಾವೆಲ್ಲರೂ ಕೂಡ ಚಿತ್ರರಂಗದಲ್ಲಿ ಮುಂದುವರಿಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಶುಭವನ್ನು ಹಾರೈಸ್ತೀನಿ. ಬೇರೆ ಒಂದು ಕಾರ್ಯಕ್ರಮ ಇರೋದ್ರಿಂದ ದಯವಿಟ್ಟು ನಾನು ಸುರೇಶ್ ಬೇಗ ಹೋಗಬೇಕಾಗಿರೋದ್ರಿಂದ ನಮ್ಮನ್ನು ಕ್ಷಮೆ ಕೇಳಿ ನಾನು ನೋಡ್ತೀನಿ. ಈಗ ಸುರೇಶ್ ಅವ್ರು ಮಾತಾಡ್ತಾರೆ, ನಾನು ಹೇಳಿ
ವೇದಿಕೆ ಮೇಲಿರುವಂಥ ನಮ್ಮ ಹಿರಿಯ ನಟರಾದ ರಮೇಶ್ ಭಟ್ರೆ ಮತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿಯಾನ ಸಂಘ ಅಧ್ಯಕ್ಷರು, ಕನ್ನಡ ಚಿತ್ರರಂಗದ ಒಂದು ಆಧಾರ ಸ್ತಂಭ ಅಂತ ಹೇಳ್ಬೋದು. ಅವ್ರು ಕೊಟ್ಟಿರೋಂಥ ಕೊಡುಗೆ, ಅವ್ರು ಮಾತಾಡೋ ರೀತಿ ನೋಡಿ ಗೊತ್ತಾದ ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ. ಸಾರಾಗೊಂದು ನಮ್ಮೆಲ್ಲ ಆಸ್ತಿ ಬಿಡಿ, ಅವ್ರ ಬಗ್ಗೆ ನಾನು ಪದೇ ಪದೇ ಹೇಳಲ್ಲ. ಬಟ್ ಇವತ್ತೊಂದು ಭಾಳ ಖುಷಿ ಆಯಿತು. ನಮ್ಮ ಶಂಕರ್ ನಾಗ್ ಅವ್ರು ಏನೋ ಒಂದು ವಿಷಯ ಇದೆ ಅವ್ರ ಹತ್ರ. ವಿಷಯನ ನೋಡಿ ಅವರು ತಾಯಿ ಹೊಟ್ಟೆಯಲ್ಲಿ ಚಲಿಸುವ ಮೂಡುಗಳು ಕಾಣದಂತೆ ಮಾವದ ಹಾಡನ್ನು ಕೇಳ್ಕೊಂಡು ನಾನು ಹುಟ್ಟಿದ್ದೀನಿ. ಅದೇನೋ ಭಗವಂತನ ಹೆಚ್ಚೇನೋ ಗೊತ್ತಿಲ್ಲ, ನಮ್ಮ ಕೃಷ್ಣ ಅವ್ರ ಬಿಡುವುದವ್ರು ಬಂದು ಅಂತ ಸಿನಿಮಾ ಕೊಟ್ಟಿದೆ ಅಂತ ಹೇಳಿದ್ರೆ ಅವ್ರ ಸಿನಿಮಾದ ಬಗ್ಗೆ ಇರೋ ಕಾಳಜಿ, ಪ್ರೀತಿ, ಆ ಸಿನಿಮಾ ಮಾಡಬೇಕು, ಏನೋ ಸಾಧನೆ ಮಾಡಬೇಕು ಬಂದು ಕೆಲವೇ ನಿರ್ದೇಶಕರು ಒಬ್ಬರು ಅನ್ಸುತ್ತೆ. ಕನ್ನಡ ಚಿತ್ರರಂಗ ಇವರು ಗಟ್ಟಿಯಾಗಿ ನಿಲ್ಲುವಂಥ ಎಲ್ಲ ಲಕ್ಷಣಗಳಿದೆ. ಆ ಟೀಸರ್ ನೋಡಿದ್ರೆ ಭಾಳ ಖುಷಿ ಆಯಿತು. ಎಲ್ಲೋ ಒಂದು ಮೂಲೆಯಲ್ಲಿ ನಾನು ಬೇರೆ ಫಸ್ಟ್ ಗ್ರಾಫಿಕ್ ಆ್ಯನಿಮೇಷನ್ನ ಏನು ಅರ್ಥ ಆಗ್ತಿಲ್ಲ ಸಾಹೇಬ್ರೆ, ಗೋಂದಣ ಇದೇನು ಕತೆ ಕೇಳಬೇಕಲ್ಲ, ಅದಕ್ಕೆ ಫಸ್ಟ್ ನಿರ್ದೇಶಕ ಕೇಳಿದೆ ಏನಂತ ಕತೆ. ನಿಜವಾಗ್ಲೂ ಸಿನಿಮಾ ತೊಗೊಂಡೋ ರೀತಿ ಇಟ್ ಇಸ್ ಕ್ವೈಟ್ ಡಿಫ್ರೆಂಟ್ ಅಂತೆ. ಈಗ ಇರೋ ಸಿನಿಮಾಗಳಿಗೆ ಯಾವುದೇ ಸಿನಿಮಾ ಮಾಡಿ ಇಟ್ ಶುಡ್ ಬಿ ಯೂನಿಕ್. ಎಲ್ಲ ಮಾಡ್ತಾ ಪ್ರೋಟೋಕಾಲ್ ಆಗಿ ಅದೇ ಮರ ಸುತ್ತೋದು, ಅದೇ ಲವ್ ಮಾಡೋದು, ಅದೇ ಹೀರೋಯಿನ್ ಹೋಗೋದು, ಅಣ್ಣ ತಮ್ಮ ನುಗ್ಗೋದು, ಹೀರೋಯಿನ್ ಹೊಡೆಯೋದು, ಡ್ಯಾಶ್ ಮಾಡೋದು, ಡಿಕ್ಕಿ ಹೊಡೆಯೋದು, ಇವೆಲ್ಲ ಸಿನಿಮಾ ಅಲ್ಲ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ರೆ ಮಾತ್ರ ಸಿನಿಮಾ ನಿಲ್ಲತ್ತೆ. ಯಾಕಂದರೆ ಹೊಸಬ್ರು ಒಂದು ಪ್ರಾಬ್ಲಮ್ ಇದೆ, ಸಿನಿಮಾಗಳು ಮಾಡ್ತಾರೆ. ನಮ್ಮಲ್ಲಿ 300-400 ಸಿನಿಮಾಗಳು ಮಾಡೋದು. ಮಾಧ್ಯಮ ಮಿತ್ರರಿಗೆ ಒಂದು ರಿಕ್ವೆಸ್ಟ್ ಸರ್, ಇದರಿಂದ ಇಂಥ ಒಳ್ಳೆ ಸಿನಿಮಾಗಳು ಕೊಚ್ಕೊಂಡು ಹೋಗ್ಬಿಡ್ತಾರೆ. ಯಾಕೆ ಹೇಳಿ, ಅವ್ರು ಮಾಡೋ ಸಿನಿಮಾಗಳು ಈ ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋದೇ ಒಂದು ದೊಡ್ಡ ಟೀಮ್ ಇದೆ. ನಾನು ನೇರವಾಗಿ ಹೇಳ್ತೀನಿ, ಆ ಸಬ್ಸಿಡಿ ಬಗ್ಗೆ ಅದೊಂದು ಮಾನದಂಡ ನಿರ್ಗತಿ ಮಾಡೋವಂಥ ಕೆಲಸ ನಾವು ನೀವು ಮಾಧ್ಯಮ ಮಿತ್ರರು ಕೂತ್ಕೊಂಡು ಮಾಡಿದಾಗ ಮಾನದಂಡ ಕಡಿವಾಣ ಸಿನಿಮಾ ಕೊಡಬೇಡಿ ಅಂತ ನಾವು ಹೇಳಲ್ಲ. ಇದರಿಂದ ಭಾಳ ಚಿತ್ರರಂಗಕ್ಕೆ ಇಂಥ ಸಿನಿಮಾಗಳಿಗೆ ಕುಂಠಿತ ಆಗುವಂಥ ಒಂದು ಭಯಾನಕವಾದ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಬರುತ್ತೆ ಅಲ್ಲ ಗೊಂದಣ್ಣ. ಅದರಿಂದ ಸಬ್ಸಿಡಿಗೆ ಕಂಟ್ರೋಲ್ ಮಾಡೋವಂಥದ್ದು, ಅಲ್ಲಿ ಸಬ್ಸಿಡಿ ಮಾಡೋವಂಥ ಅಲ್ಲಿ ಇರೋ ಲಾಬಿಗೆ ಸಬ್ಸಿಡಿ ಕೊಡೋದು ಯಾತಕ್ಕೆ, ಗುಣಾತ್ಮಕ ಸಿನಿಮಾ ಕೊಡ್ಬೇಕು ಅಂತ ಸರ್ಕಾರ ಕೊಡ್ತಿರೋದು. ಫಸ್ಟು 20 ಸಿನಿಮಾ ಕೊಡ್ತಾ ಇದ್ರು. ನಾನು ಸಿನಿಮಾ ಮಾಡ್ಬೇಕಾದ್ರೆ ಎಸ್ಕಿಸ್ಕೊಂಡು ಹೋಗ್ರೆ, ಆಮೇಲೆ 20ರಿಂದ 30 ಮಾಡಿದ್ರು ಅಲ್ಲ ಸರ್, 30ರಿಂದ 75 ಸಾರಾಗೋವಿಂದ ಮಾಡಿಸಿದ್ರು, 75ರಿಂದ ಅದೇ 70ರಿಂದ 125 ಸಿದ್ದರಾಮಯ್ಯ ಮಾಡಿದ್ರು. ಆಮೇಲೆ ಬಸವರಾಜ ಬೊಮ್ಮಾಯಿ 200 ಸಿನಿಮಾ ಯಾಕೆ ಮಾಡ್ತಾರೆ, ಒಳ್ಳೆ ಸಿನಿಮಾ ಮಾಡಬೇಕು ಅಂತ. ನೋಡಿ ಈ ಧ್ರುವ 369 ಒಂದು ಸಿನಿಮಾ ನೋಡಿ, ಆಕಾಶ ಅಂದ್ರೇನು, ಭೂಮಿ ಅಂದ್ರೇನು, ಭೂಮಿ ಅಂದ್ರೆ ಆಕಾಶ, ಸೂರ್ಯ ನಕ್ಷತ್ರ, ಧ್ರುವ ನಕ್ಷತ್ರ. ಆ ಧ್ರುವ ನಕ್ಷತ್ರದ ಬಗ್ಗೆ ಒಂದು ದೊಡ್ಡ ಮಾಡಿ ಪುನೀತ್ ರಾಜ್ಕುಮಾರ್ ಒಂದು ಕನಸ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಗ್ರಾಫಿಕ್ನಲ್ಲಿ ಐ ಥಿಂಕ್ ಗ್ರಾಫಿಕಲ್ ಮಾಡಿದ 45% ಮೂವಿ ಇದು ಗ್ರಾಫಿಕ್ ಅಂದರು. ಐ ಥಿಂಕ್ ಇದು ಬಡ್ಜೆಟ್ ಮೂವಿ ಇದು. ಆ ಬಡ್ಜೆಟ್ನ ಮಾಡಿರುವಂಥ ಶಕ್ತಿ ನಿರ್ಮಾಪಕರಿಗೆ ನಾವೆಲ್ಲ ಚಪ್ಪಾಳೆ ಮೂಲಕ ಅವ್ರಿಗೆ ಇದೆ. ನಿಜವಾಗ್ಲೂ ಅವ್ರು ಹಾಕಿದ ಬಂಡವಾಳ ಬರಲಿ, ಇನ್ನೂ 4 ಸಿನಿಮಾ ಮಾಡೋ ಶಕ್ತಿ ಕೊಡಲಿ. ಚಿತ್ರರಂಗದಲ್ಲಿ ಭಾಳಷ್ಟು ನಾವು ಬದಲಾವಣೆಗಳು ಮಾಡೋಂಥ ದಿನ ಬಂದಿದೆ. ಹೊಸಬ್ರಿಗೆ ಮಾಡಿದಾಗ ಹೊಸ ಸಿನಿಮಾಗಳಿಗೆ, ಹೊಸ ಕಥೆಗಳಿಗೆ ಬಹುಶಃ ನಾನು ಮಾಡ್ದಂಗೆ ನಾನು ಅಹಂಕಾರ ಅಂದ್ಕೊಂಡು ನಾನು ಮಾಡಿದ್ದೀನಿ. ಎಸ್ಕ್ಯೂಸ್ ಮೀ ಇರ್ಬೋದು, ಚಪ್ಪಾಳೆ ಇರ್ಬೋದು, ಸಾಕಷ್ಟು ಹೊಸಬ್ರಿಗೆ, ಹೊಸ ಕಲಾವಿದರಿಗೆ, ಹೊಸ ತಂತ್ರಜ್ಞರಿಗೆ. ನಾ ಆಲ್ವೇಸ್ ಐ ಟಾಕ್ ಅಬೌಟ್ ಸಿನಿಮಾ ಶುಡ್ ಬಿ ಆಲ್ವೇಸ್ ಟೆಕ್ನಿಷಿಯನ್ ಬೇಸ್, ನಾಟ್ ಹೀರೋ ಬೇಸ್ ಅಂತೀನಿ. ನಮ್ಮ ಕನ್ನಡ ಚಿತ್ರರಂಗ ಹೀರೋ ಬೇಸ್ ಆಗಿದೆ. ದರ್ಶನೇ ಬೇಕು ಅಂತಾರೆ, ಸುದೀಪೇ ಬೇಕು ಅಂತಾರೆ, ಧ್ರುವ ಸರ್ಜನೆ ಬೇಕು, ಹೊಸ ನಟರು ಬರೋದಿಲ್ವಾ? ಅಂಥ ಸಿನಿಮಾ ಸಪೋರ್ಟ್ ಮಾಡೋಂಥ ಹೃದಯ ಶ್ರೀಮಂತಿಕೆ, ವಿಶಾಲ ಹೃದಯ ಕೂಡ ನಮ್ಮ ಹಿರಿಯ ನಟರು ಇಟ್ಕೋಬೇಕಾ? ಪ್ರೇಕ್ಷಕರು ಕೂಡ ಮಾಡ್ತಾರೆ. ಪ್ರೇಕ್ಷಕರು ಏನು ಮಾಡ್ತೀರಾ, ಬರೀ ದರ್ಶನೇ ಬೇಕು, ಸುದೀಪೇ ಬೇಕು. ನೋಡಿ ಇದು ಧ್ರುವ 360 ನಾನು ನೋಡಿದೆ, ಆ ಗ್ರಾಫಿಕ್ ಓಪನಿಂಗ್ ಶಾಟ್ ಹೆಂಗಿದೆ ಅಂದರೆ ಸಂಬೇರ್ ಯಾವ ಬಾಹುಬಲಿಗೂ ಮೀರಿಸುವಂಥ ಒಂದು ಶಾಟ್ ತೆಗೆದಾರೆ ಅಲ್ವಾ? ಆ ಸಿನಿಮಾನ ದುರಂತ ಆಗಬಾರ್ದು. ಅದನ್ನು ನೋಡುವಂಥ ಇದು ನಮ್ಮ ಭಾವನೆಗಳನ್ನು ನಮ್ಮ ಪ್ರೇಕ್ಷಕರು ಬೆಳೆಸ್ಕೊಳ್ಳಿ. ಎಲ್ಲರೂ ಸುದೀಪ್ ಆಗಾಗಲ್ಲ, ಎಲ್ಲರೂ ದರ್ಶನ ಆಗಾಗಲ್ಲ. ಯಾಕೆ ನಮ್ಮ ರಮೇಶ್ ಭಟ್ರು ಎಕ್ಸ್ಕ್ಯೂಸ್ ಮೀ ಒಂದು ಆ್ಯಕ್ಟ್ ಮಾಡಿದ್ದಾರೆ. ಇವತ್ತಿಗೂ ಅದು ನನ್ನ ಲೈಫ್ ಲಾಂಗ್ ನೆನೆಸ್ಕೊಳ್ಳೋ ಅಂತ ಆ್ಯಕ್ಟಿಂಗ್ ಮಾಡಿದ್ದಾರೆ. ರಮೇಶ್ ಭಟ್ ಅವರು ಈಸ್ ನಾಟ್ ಆರ್ಡಿನರಿ ಪರ್ಸನ್ ಅಂತ ಗ್ರೇಟ್ ಸಚ್ ಅನ್ ಎಕ್ಸಲೆಂಟ್ ಬಿಗ್ ಆಗಿರ್ಬೋದು ನಮ್ಮ ಕನ್ನಡ ಚಿತ್ರಗಳು ಆಧಾರ ಸ್ತಂಭ. ಅದರಿಂದ ಹೊಸಬ್ರಿಗೆ ಹೊಸ ಕಥೆ ಮಾಡಿದವರಿಗೆ, ಹೊಸ ಒಂದು ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಕ್ಕೆ ಬಂದವರಿಗೆ ಅವರು ಸಪೋರ್ಟ್ ಮಾಡೋಂಥ ಕೆಲಸ ಮಾಧ್ಯಮ ಮಿತ್ರವಾಗಿರೋದು, ಪ್ರಿಂಟ್ ಮೀಡಿಯಾ ಮಾಡ್ಕೊಂಡೇ ಬಂದಿದ್ದಾರೆ. ಯಾವಾಗಲೂ ಕೈ ನೋಡಿ. ಇವತ್ತು ಯೂಟ್ಯೂಬ್ನವ್ರು ಆಲ್ಸೋ ದೇರ್ ಆಲ್ಸೋ ಪ್ಲೇಯಿಂಗ್ ಡಾಮಿನೆಂಟ್ ರೋಲ್ ಇನ್ ಸೋಷಿಯಲ್ ಮೀಡಿಯಾದಲ್ಲಿ. ಅವರು ಮಾಡ್ತಾ ಇದ್ದಾರೆ. ಅವ್ರ ಸಹಕಾರವನ್ನು ಬೇಕೇ ಬೇಕು, ಒಬ್ಬರೇ ಮಾಡೋಕ್ಕಲ್ಲ. ಯೂಟ್ಯೂಬ್ನವ್ರು ಕೂಡ ದೇರ್ ಪ್ಲೇಯಿಂಗ್. ನಮ್ಮ ಪ್ರೇಮ್ ಅವ್ರದ್ದು KD ಸಿನಿಮಾ ಮಾಡಿದಾಗ ನಾನು ಬೇರೆ ಥರ ನಿರ್ಧಾರ ತೊಗೊಂಡಿದ್ದೆ. ಮಾಜಿ ಅಧ್ಯಕ್ಷನಾಗಿದ್ದೆ ವಾಣಿಜ್ಯ ಮಂಡಳಿದು. ಅವರು ಕೂಡ ಎಲ್ಲರೂ ಒಂದು ಸಾಮರಸ್ಯದಿಂದ ಒಳ್ಳೆತನದೊಳಗೆ ಕರ್ನಾಟಕದ ಮೂಲೆ ಮೂಲೆಗೆ ಮನೆಗೆ ತಲುಪುವಂಥ ಕೆಲಸ, ಸಣ್ಣ ಸಿನಿಮಾಗಳಿಗೆ ಅನುಕೂಲ ಆಗುವಂಥ ಒಂದು ವೇದಿಕೆ ಅಂತ ಹೇಳ್ತಾ ಮತ್ತೊಮ್ಮೆ ಸಿನಿಮಾ ಶಂಕರ್ ನಾಗ್ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಸಾರಾಗುವಂದಿಗಳಿಗೆ ಒಳ್ಳೆ ನಿರ್ದೇಶ ಎಲ್ಲ ಲಕ್ಷಣ ಇವೆಲ್ಲರೂ ಸಂಭಾವಿತ ಅನಿಸುತ್ತೆ. ಒಳ್ಳೆ ನಟ ಕೂಡ ಆಗ್ತೀರಾ, ಒಳ್ಳೆ ನಿರ್ದೇಶಕ ಆಗ್ತೀರಾ ಅಂತ ಹೇಳ್ತಾ ಎಲ್ಲ ಟೆಕ್ನಿಕಲ್ ಟೀಮ್ ತುಂಬ ಚೆನ್ನಾಗಿ ಮಾಡಿದೆ. ಗ್ರಾಫಿಕ್ ಎಕ್ಸಲೆಂಟ್, VFX ನಿಂದೇನಾ ಎಕ್ಸಲೆಂಟ್ ಜಾಬ್.
ಮಾಡಿ ಮುಂದಿನ ದಿನಗಳಲ್ಲಿ ನೀವೆಲ್ಲ ಎಂತ ಟೆಕ್ನಿಕ್ ಈ ಸಿನಿಮಾ ದೊಡ್ಡ ಹಿಟ್ ಆಗೋ ರೀತಿ ಕೆಲಸ ಮಾಡಿಕೊಡ್ಲಿ, ನಿರ್ಮಾಪಕನ ಹಾಕಿದ ಬಂಡವಾಳ ಬಂದು ಇನ್ನೊಂದು ಸಿನಿಮಾ ಮಾಡೋದು ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ನಾನು 2 ಮಾತು ಮುಗ್ತೀನಿ. ನಮಸ್ಕಾರ.